ಆ ವ್ಯಕ್ತಿಯ ಜೇಬಿನಲ್ಲಿದ್ದಿದ್ದು ಕೇವಲ ಚಿಲ್ಲರೆ ಕಾಸು. ಆ ಕಾಸಿನಲ್ಲಿ ಲಾಟ್ರಿ ಖರೀದಿ ಮಾಡಿದ್ದ. ಆ ಲಾಟ್ರಿಯಲ್ಲಿ ಬಂದ ಬರೋಬ್ಬರಿ ಮೊತ್ತ ಎಷ್ಟು ಗೊತ್ತಾ? 6 ಕೋಟಿ ರೂಪಾಯಿ. ಚಿಲ್ಲರೆ ಕಾಸಿನಲ್ಲಿ ಲಾಟ್ರಿ ಪಡೆದ, ಅದರಲ್ಲಿ ಬಂಪರ್ ಆಗಿ ಸಿಕ್ಕಿದ್ದು ಬರೋಬ್ಬರಿ 6 ಕೋಟಿ. ಕೋಟಿ ಬಂದ್ರು ಮನುಷ್ಯನಿಗೆ ಗತ್ತು ಇಲ್ಲ, ಅಹಂಕಾರನೂ ಇಲ್ಲ, ಹಮ್ಮೂ ಇಲ್ಲ, ದುರಹಂಕಾರನೂ ಇಲ್ಲ. ಕೃಷಿ ಮಾಡ್ತೀನಿ ಅಂತಾನಂತೆ. ಕಿಲಿಮನೂರಿನ ರೈತ ಬಿ ರತ್ನಾಕರಂ ಪಿಳ್ಳೈಗೆ ಒಲಿದ 6 ಕೋಟಿ. ಲಾಟ್ರಿ ಹಣವನ್ನು ವ್ಯರ್ಥ ಮಾಡದೆ ಕೃಷಿ ಮಾಡುವ ಉದ್ದೇಶದಿಂದ 27 ಸೆಂಟ್ ಜಾಗ ಖರೀದಿ. ತ್ರಿವೇಂದ್ರಂ ಅಂದರೆ ತಿರುವನಂತಪುರಂ ಕೃಷ್ಣ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಜಮೀನು. ಆ ಜಮೀನಿನಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯೋದಕ್ಕೆ ರತ್ನಾಕರಂ ಪಿಳ್ಳೈ ನಿರ್ಧಾರ ಮಾಡವ್ರೆ. ಮಣ್ಣು ಅಗೆದು ಬೀಜ ಹಾಕೋಣ ಅಂದ್ರೆ ಅಲ್ಲಿ ಮಣ್ಣಿಗಿಂತ ನಿಧಿಯೇ ಜಾಸ್ತಿ ಇತ್ತು. ಕೃಷಿಗಾಗಿ ನೆಲ ಅಗೆಯುತ್ತಿದ್ದಾಗ ಮಣ್ಣಿನ ಅಡಿಯಲ್ಲಿ ಹಳೆಯ ಮಡಿಕೆಯೊಂದು ಪತ್ತೆ. ಭೂಮಿ ತಾಯಿ ಹರಸಿದಳು, ಅಗೆದಷ್ಟು ಸಿಗಲಾರಂಭಿಸಿದವು ಹಳೆಯ ನಾಣ್ಯಗಳು. ಮಡಿಕೆಯಲ್ಲಿ ಒಟ್ಟು 2595 ಪುರಾತನ ನಾಣ್ಯಗಳು ಪತ್ತೆ. ಸುಮಾರು 20 ಕೆಜಿ ತೂಕವಿದ್ದ ನಾಣ್ಯಗಳು ಪತ್ತೆಯಾಗಿದ್ದಾವೆ. ಅದು ಮಾಮೂಲಿ ಮಡಿಕೆಯಲ್ಲ, ತಿರುವಾಂಕೂರು ಮಹಾರಾಜರ ಕಾಲದ ಖಜಾನೆ. 1-2 ಅಲ್ಲ, ಬರೋಬ್ಬರಿ 2595 ತಾಮ್ರ ಮತ್ತು ಬೆಳ್ಳಿ ನಾಣ್ಯಗಳು 1885ರಿಂದ 1924ರ ಅವಧಿಯಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳು. ಇಷ್ಟೆಲ್ಲ ಸಿಕ್ಕರೂ ಆಸೆಗೆ ಬೀಳದೆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದ ರಿಯಲ್ ಹೀರೋ. ಲಕ್ಕುಂಡಿಯಲ್ಲಿ ನಿಧಿ ಸಿಗೋ ಮೊದಲೇ ಈ ರೈತ ಇತಿಹಾಸ ಸೃಷ್ಟಿ ಮಾಡಿದ್ದ. ನಮಗೆ ಗೊತ್ತಾಗಿದ್ದು ಲೇಟು. ಲಕ್ಕುಂಡಿ ನಿಧಿ ಪತ್ತೆಗೂ ಮುನ್ನ ಕೇರಳದ ರೈತನಿಗೆ ಒಲಿದ ಅದ್ಭುತ ಅದೃಷ್ಟ ಇದು. ಚಿಲ್ಲರೆ ಕಾಸಿಗೆ ಲಾಟ್ರಿ ಖರೀದಿ ಮಾಡ್ಕೊಂಡ. ಅದಾದ ನಂತರ 6 ಕೋಟಿ ಹಣ ಹೊಡೆಯುತ್ತಾ ಆತನಿಗೆ ಆ ಲಾಟ್ರಿಲಿ. ಆ ಹಣದಲ್ಲಿ ಕೃಷಿ ಭೂಮಿ ಖರೀದಿ ಮಾಡ್ದ. ಆ ಕೃಷಿ ಮುಟ್ಟಿದ್ದೆಲ್ಲವೂ ಚಿನ್ನವೇ. ತಿರುವಾಂಕೂರು ರಾಜರ ಕಾಲದಲ್ಲಿ, ಅವರ ಕಾಲಘಟ್ಟದಲ್ಲಿ ಬಳಕೆ ಮಾಡ್ತಿದ್ದಂತಹ ನಾಣ್ಯಗಳು ಪತ್ತೆಯಾಗಿದ್ವು. ಅದು ಈಗಿನ ಕಾಲಮಾನಕ್ಕೆ ಬೆಲೆ ಬಾಳುವಂತಹ ನಾಣ್ಯಗಳವು. ಅದನ್ನು ಒಂದು ವೇಳೆ ಆತ ಮಾಡಬಾರದನ್ನು ಮಾಡಿರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಆತ ಕೋಟ್ಯಾಧೀಶ್ವರ. ಆದರೆ ಆ ವ್ಯಕ್ತಿ ಹಂಗೆ ಮಾಡೋದಕ್ಕೆ ಹೋಗಲಿಲ್ಲ. ಕಾರಣ ಆತನೊಬ್ಬ ಕೃಷಿಕನಾಗಿದ್ದ, ಆತ ಈ ದೇಶದ ರೈತನಾಗಿದ್ದ. ಸ್ಥಳೀಯ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾನೆ. ಈ ದೇಶದ ಒಂದು ಪ್ರಜೆಗೆ ಭೂಮಿಯ 3 ಅಡಿಗಿಂತಲೂ ಆಳದಲ್ಲಿ ಏನಾದರೂ ಒಂದು ವಸ್ತು ಸಿಕ್ಕಿದ್ರೆ ಆ ವಸ್ತು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ನಿಯಮ ಇದ್ದಾವೆ. ಕೇವಲ 1.5 ಅಡಿ ಮೇಲ್ಭಾಗದಲ್ಲಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಿಮ್ಮದು. 3 ಅಡಿ ಒಳಗೇನಾದರೂ ತೋಡಿದಾಗ ನಿಮಗೇನಾದರೂ ಒಂದು ತರಹದ ಪುರಾತನ ವಸ್ತುಗಳು ಸಿಕ್ಕರೆ ಅದು ಸರ್ಕಾರದ ಪಾಲಾಗುತ್ತೆ. ಅದರಂತೆ ಆ ಕೃಷಿಕ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಕೋಟಿ ಬಂದರೂ ಗತ್ತಿಲ್ಲ, ಹಮ್ಮಿಲ್ಲ. 6 ಕೋಟಿ ಬಂತಲ್ಲ, ಏನು ಮಾಡ್ತೀಯ ಅಂತ ಕೇಳಿದಾಗ ಜಮೀನು ಖರೀದಿ ಮಾಡಿ ಕೃಷಿ ಮಾಡ್ತೀನಿ ಅಂದಂತೆ. ಕಳೆದ ಬಾರಿ ಟೊಮೆಟೊ ಹಾಕಿದ್ದೆ, ಈ ಬಾರಿ ಮೂಲಂಗಿ ಹಾಕ್ತೀನಿ ಅಂತಾನಂತೆ. ಕಿಲಿನಮೂರಿನ ರೈತ ಬಿ ರತ್ನಾಕರಂ ಪಿಳ್ಳೈಗೆ ಒಲಿದ 6 ಕೋಟಿ. ಲಾಟ್ರಿ ಹಣವನ್ನು ವ್ಯರ್ಥ ಮಾಡದೆ ಕೃಷಿ ಮಾಡುವ ಉದ್ದೇಶದಿಂದ 27 ಸೆಂಟ್ ಜಾಗ ಖರೀದಿ. ಆ ಜಾಗದಲ್ಲಿ ಒಂದಷ್ಟು ನಾಣ್ಯಗಳು ಕೂಡ ಸಿಕ್ತು. ಆ ನಾಣ್ಯಗಳನ್ನು ತಾನು ಬಳಸದೆ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಭೂಮಿ ತಾಯಿ ಹರಸಿದಳು, ಅಗೆದಷ್ಟು ಸಿಗಲಾರಂಭಿಸಿದವು ಹಳೆಯ ಕಾಲದ ಮಡಿಕೆಗಳು. ಆ ಮಡಿಕೆಯಲ್ಲಿ ಒಟ್ಟು 2595 ಪುರಾತನ ನಾಣ್ಯಗಳು ಪತ್ತೆಯಾದವು. ಸುಮಾರು 20 ಕೆಜಿ ತೂಕವಿದ್ದ ನಾಣ್ಯಗಳು ಕೂಡ ಪತ್ತೆಯಾಗಿತ್ತು. ಅದು ಮಾಮೂಲಿ ಮಡಿಕೆಯಲ್ಲ, ತಿರುವಾಂಕೂರು ಮಹಾರಾಜರ ಕಾಲದ ಖಜಾನೆ. ಅದು ಕೂಡ 1-2 ಅಲ್ಲ, ಸರಿಸುಮಾರು 2900 ಚಿಲ್ಲರೆ ತಾಮ್ರ ಮತ್ತು ಬೆಳ್ಳಿಯ ನಾಣ್ಯಗಳು ಆತನ ವಶದಲ್ಲಿತ್ತು. ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.